ಜೆಡಿಎಸ್ ಬಾಹ್ಯ ಬೆಂಬಲ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೇವೇಗೌಡರ ಜೊತೆಗೆ ಕುಮಾರಸ್ವಾಮಿ ಚರ್ಚೆ ನಡೆಸಲಿದ್ದಾರೆ. ದೇವೇಗೌಡರ ಜೊತೆ ಮಾಜಿ ಸಿಎಂ ಡಿಸ್ಕಷನ್ ಮಾಡ್ತಾರಂತೆ. ಬಿಜೆಪಿಗೆ ಜೆಡಿಎಸ್ ಬಾಹ್ಯ ಬೆಂಬಲ ನೀಡುವ ವಿಚಾರ ನಿನ್ನೆ ಅಷ್ಟೇ ನ್ಯೂಸ್ 18 ಕನ್ನಡ ಈ ಒಂದು ಸುದ್ದಿಯನ್ನ ಎಲ್ಲರಿಗಿಂತ ಮೊದಲು ಬ್ರೇಕ್ ಮಾಡಿತ್ತು. ಯಾವುದೇ ನಿಲುವನ್ನು ಕೂಡ ಕೈಗೊಳ್ಳಬಹುದು, ರಾಜಕೀಯದಲ್ಲಿ ಯಾವ ಒದ್ದಾಡ ಬೇಕಾದ್ರೂ ಉರುಳಬಹುದು. ಶಾಸಕರ ಅಭಿಪ್ರಾಯದ ಬಗ್ಗೆ ದೇವೇಗೌಡರಿಗೆ ಮಾಹಿತಿಯನ್ನ ಕೊಡ್ತಾರಂತೆ. ಸುಮಾರು 7 ಮಂದಿ ಶಾಸಕರು ಇಲ್ಲ ನಾವೇ ಕೊಟ್ಬಿಡೋಣ, ಈ ಆಪರೇಷನ್ ಕಮಲಕ್ಕೆ ಒಳಗಾಗೋದ್ರ ಬದಲಾಗಿ ನಾವೇ ಬೆಂಬಲ ಕೊಟ್ಟು ಬಿಡೋಣ ಅಂತ ಕುಮಾರಸ್ವಾಮಿ ಅವರಿಗೆ ಹೇಳಿದ್ರಂತೆ. ಹಾಗಾಗಿ ಬಿಜೆಪಿಗೆ ಬಾಹ್ಯ ಬೆಂಬಲ ನೀಡೋದ್ರ ಬಗ್ಗೆ ಶಾಸಕರು ಒತ್ತಡ ಹಾಕಿದ ಹಿನ್ನೆಲೆಯಲ್ಲಿ ನಿನ್ನೆ ಸಭೆಯಲ್ಲಿ ಒತ್ತಡ ಹಾಕಿದ್ರು. ಆ ಹಿನ್ನೆಲೆಯಲ್ಲಿ ದೇವೇಗೌಡರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ತಾರಂತೆ. ಏನಾಗತ್ತೆ, ಶಾಸಕರ ಒತ್ತಡಕ್ಕೆ ಮಣಿತಾರಾ ದೇವೇಗೌಡರು ಅಥವಾ ಅದನ್ನು ಒಂದು ತಂತ್ರವಾಗಿ ಬಳಕೆ ಮಾಡಲಾಗತ್ತಾ? ವಿಪಕ್ಷದಲ್ಲೇ ಕೂರಿ ಅಂತ ಸಲಹೆ ಕೊಡ್ತಾರಾ? ಏನಾಗತ್ತೆ? ದೇವೇಗೌಡರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ. ಕರ್ನಾಟಕ ರಾಜ್ಯ ರಾಜಕಾರಣ ಕಂಡಿರ್ತಕ್ಕಂಥ ಮಾಸ್ಟರ್ ಸ್ಟ್ರಾಟಜಿಸ್ಟ್ ದೇವೇಗೌಡರು. ಸೊ ಏನ್ ನಿರ್ಧಾರ ಕೊಡ್ತಾರೆ, ಈ ಸಂದರ್ಭದಲ್ಲಿ ಯಾವ ರಾಜಕೀಯ ನಿರ್ಧಾರವನ್ನ ತಗೊಳ್ತಾರೆ, ಬಹಳ ಕುತೂಹಲ ಮೂಡಿದೆ. ದೇವೇಗೌಡರ ಜೊತೆ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತಾರಂತೆ. ಬಹಳ ಕುತೂಹಲ ಮೂಡಿಸಿರ್ತಕ್ಕಂಥ ನಡೆ ಈ ಸಂದರ್ಭದಲ್ಲಿ ನೋಡಿ. ಅಧಿಕಾರ ರಾಜಕಾರಣದಲ್ಲಿ ಯಾರು ಯಾರ ಪರವಾಗಿ ಬೇಕಾದ್ರೂ ನಿಲ್ಲಬಹುದು ಅಂತ ಸನ್ನಿವೇಶ ಇದೆ. ದೇವೇಗೌಡರ ಜೊತೆ ಚರ್ಚೆ ಮಾಡಿ ಕುಮಾರಸ್ವಾಮಿ ನಿರ್ಧಾರ ಕೈಗೊಳ್ತಾರಂತೆ. ಏನು ನಿರ್ಧಾರ? ಬಾಹ್ಯ ಬೆಂಬಲ ನೀಡುವ ಕುರಿತಾಗಿ ಬಿಜೆಪಿಗೆ ಮೊನ್ನೆಯಷ್ಟೇ ಸಿಎಂ ಅಧಿಕಾರ ತ್ಯಾಗ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಬಿಜೆಪಿಗೆ ಬಾಹ್ಯ ಬೆಂಬಲ ನೀಡುವ ಕುರಿತಾಗಿ ಶಾಸಕರು ಒತ್ತಡ ಹಾಕಿದಾರಂತೆ ಜೆಡಿಎಲ್ಪಿ ಸಭೆಯಲ್ಲಿ. ಸೊ ಆ ಶಾಸಕರ ನಿಲುವನ್ನ ದೇವೇಗೌಡರಿಗೆ ತಿಳಿಸ್ತಾರೆ. ಆಪರೇಷನ್ ಕಮಲ ಆಗಬಿಡತ್ತೆ, ಹಾಗಾಗೋದಕ್ಕಿಂತ ನಾವೇ ಬಾಹ್ಯ ಬೆಂಬಲ ಕೊಡೋದು ಒಳ್ಳೇದು. ಹಾಗಾದ್ರೆ ಕಾಂಗ್ರೆಸ್ ಮೇಲೆ ದೇವೇಗೌಡರು ಕೆಂಡಾಮಂಡಲವಾದ್ರ ಅಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಬಿಜೆಪಿ ಬೆಂಬಲಕ್ಕೆ ನಿಲ್ಲೋದಕ್ಕೆ ಯಾತಕ್ಕೋಸ್ಕರ ಯೋಚನೆ ಮಾಡ್ತಾ ಇದೆ ಜೆಡಿಎಸ್? ನ್ಯೂಸ್ 18 ಕನ್ನಡಕ್ಕೆ ಜೆಡಿಎಸ್ ನ ಒಳ ಸುಳಿ ಸಿಕ್ಕಿದೆ. ಏನು ಯೋಚನೆ ನಡೀತಾ ಇದೆ ಅಲ್ಲಿ, ಯಾವ ಒಂದು ವ್ಯೂಹ ರಚನೆ ಆಗ್ತಾ ಇದೆ? ಬಿಜೆಪಿ ಬೆಂಬಲಕ್ಕೆ ಯಾತಕ್ಕೋಸ್ಕರ ನಿಲ್ತಾರೆ? ಇಷ್ಟೆಲ್ಲ ಸದನದಲ್ಲಿ ಮೊನ್ನೆ ಎಷ್ಟೆಲ್ಲ ವಾಗ್ಯುದ್ಧಗಳಾಯ್ತು ಅನ್ನೋದನ್ನ ಗಮನಿಸಿದ್ವಿ. ಆದ್ರೆ ಈಗ ಅದೇ ಬಿಜೆಪಿಯ ಬೆಂಬಲಕ್ಕೆ ದೊಡ್ಡಗೌಡರಿಂದ ಒಂದು ಫೋನ್ ಕಾಲ್ ಬಂದಿತ್ತು. ಆ ಫೋನ್ ಕಾಲ್ ಮುಗಿದ ಮೇಲೆ ಗೌಡ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ನ್ಯೂಸ್ 18 ಕನ್ನಡಕ್ಕೆ ಜೆಡಿಎಸ್ ಒಳ ಸುಳಿಯ ಕುರಿತಾದ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಏನ್ ನಡೀತಾ ಇದೆ ಜೆಡಿಎಸ್ ನ ಒಳಗೆ? ಯಾರ ಜೊತೆ ಮಾತಾಡಿದ್ರು? ಹಾಗಾದ್ರೆ ನೀವೇ ಸರ್ಕಾರ ಮಾಡಿ ಬಾಹ್ಯ ಬೆಂಬಲ ಕೊಡ್ತೀವಿ ಅಂದ್ರಂತೆ. ಸೋನಿಯಾ ಗಾಂಧಿ ಅವರ ಜೊತೆ ಮಾತನಾಡಿದ್ದಂಥದ್ದು ಮಾನ್ಯ ಎಚ್.ಡಿ. ದೇವೇಗೌಡರು. ಆದ್ರೆ ಸೋನಿಯಾ ಗಾಂಧಿ ದೊಡ್ಡವರ ಮಾತಿಗೆ ಸ್ಪಂದಿಸಲೇ ಇಲ್ಲ. ಇಲ್ಲಿ ಬಿತ್ತ ಹೊಡೆತ ರೆಬಲ್ ಶಾಸಕರನ್ನ ಕರೆಸಿಕೊಂಡು ಸರ್ಕಾರ ನಡೆಸಿ ಅಂತ ಹೇಳಿದ್ರಂತೆ. ಆದ್ರೆ ಗೌಡರ ಮಾತಿಗೆ ಸೋನಿಯಾ ಕೂಡ ಹಿಂದೇಟು ಹಾಕಿದರಂತೆ. ಸೊ 2 ದಿನ ಕಾದಿದ್ದಾರೆ. ಆದ್ರೂ ಕೂಡ ಕಾಂಗ್ರೆಸ್ ವರಿಷ್ಠರು ಯಾವುದೇ ರೀತಿ ಸ್ಪಂದನೆಯನ್ನ ತೋರಿಸಲಿಲ್ಲ. ಸರ್ಕಾರ ಬಿದ್ದು ಹೋಗಿದೆ. ಹಾಗಾದ್ರೆ ಈಗ ಯಾವ ದಾಳ ಉರುಳಿಸ್ತಾರೆ ಎಚ್.ಡಿ. ದೇವೇಗೌಡರು? ಕಾಂಗ್ರೆಸ್ ನಿರ್ಲಕ್ಷ್ಯ ಹಾಗಾಗಿ ಕಾಂಗ್ರೆಸ್ ನಿರ್ಲಕ್ಷ್ಯದಿಂದಾಗಿ ಸರ್ಕಾರ ಕಳ್ಕೊಂಡ್ವಿ. ಹಾಗಾಗಿ ಈ ಎಲ್ಲ ಘಟನಾವಳಿಗಳಿಂದಾಗಿ ಬಿಜೆಪಿಗೆ ಜೆಡಿಎಸ್ ಬಾಹ್ಯ ಬೆಂಬಲ ನೀಡೋದಕ್ಕೆ ಚಿಂತನೆ ನಡೆಸಿದ್ಯಾ? ಸದಾ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ರಾಜಕೀಯವಾಗಿ ಲಾಲಸೆ ದೃಷ್ಟಿಯಿಂದಲ್ಲ, ರಾಜಕೀಯವಾಗಿ ಕೂಡ ಬಹಳ ಮುಖ್ಯ ಆಗತ್ತೆ. ಅಂಥ ದಾಳಗಳನ್ನ ಸೀಸನ್ಡ್ ರಾಜಕಾರಣಿಗಳು ಯಾವಾಗಲೂ ಉರುಳಿಸ್ತಾನೆ ಇರ್ತಾರೆ. ಸೊ ಇವತ್ತು ಎಚ್.ಡಿ. ದೇವೇಗೌಡರ ಅಂಥ ಮತ್ತೊಂದು ದಾಳ ಉರುಳುತ್ತಾ? ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಈ ವಿಚಾರ ಇನ್ನೂ ಕೂಡ ಚರ್ಚೆ ಆಗಿಲ್ಲ. ಏನ್ ಹೇಳುತ್ತೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಓಕೆ ಆದ್ರೆ ಇಲ್ಲೂ ಕೂಡ ಓಕೆ ಆಗುತ್ತೆ. ಕಾಂಗ್ರೆಸ್ ಮೇಲೆ ಗೌಡರು ಕೆಂಡಾಮಂಡಲವಾಗಿದ್ದಾರಾ? ಸೋನಿಯಾ ಗಾಂಧಿ ಅವರು ನಡ್ಕೊಂಡಂತ ರೀತಿ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಂಡಂತ ರೀತಿ ರಾಜ್ಯದಲ್ಲಿ ಸರ್ಕಾರ ಬಿದ್ದು ಹೋಗೋದಕ್ಕೆ ಕಾಂಗ್ರೆಸ್ ಕಾರಣ ಅನ್ನೋ ಮನೋಭಾವ ದೇವೇಗೌಡರಲ್ಲಿ ಇದೆಯಾ? ಹಾಗಾಗಿ ಈಗ ಆ ಒಂದು ಸಿಟ್ಟಿಗೆ ಪ್ರತಿರೋಧವಾಗಿ ಬಿಜೆಪಿಗೆ ಬಾಹ್ಯ ಬೆಂಬಲ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರಾ? ಕಾಂಗ್ರೆಸ್ ಮೇಲೆ ಒಟ್ಟಾರೆ ಕೆಂಡಾಮಂಡಲವಾಗಿದ್ದಾರೆ. ಸಹಜ, ರಾಜಕೀಯವಾಗಿ ಹೀಗೆ ಆಗುವಂಥದ್ದು ಬಹಳ ಸಹಜ.
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಅತ್ಯಂತ ರೋಚಕವಾದ, ಅತ್ಯಂತ ಕುತೂಹಲಕಾರಿಯಾದ ಒಳಸುಳಿಗಳು ಜೆಡಿಎಸ್ ಪಾಳ್ಯದಲ್ಲಿ ನಡೀತಾ ಇದ್ದಾವೆ. ಸೊ ಏನಿದೆ ಡೀಟೇಲ್ಸ್? ಎಲ್ಲರಿಗೂ ಕೂಡ ಅಚ್ಚರಿ ಆಗುವಂತ ವಿಚಾರ ಇದೆ. ಯಾಕಂದ್ರೆ ದೇವೇಗೌಡರು ಯಾವ ಸಂದರ್ಭದಲ್ಲಿ ಯಾವ ದಾಳ ಉಳಿಸ್ತಾರೆ ರಾಜಕೀಯದಲ್ಲಿ ಅಂತ ಹೇಳೋದು ಬಹಳ ಕಷ್ಟ. ಯಾಕಂದ್ರೆ ಅಂತ ನಡೆಯನ್ನ ಸಾಕಷ್ಟು ಬಾರಿ ನಾವು ನೋಡಿದೀವಿ ಹಿಂದಿನ. ಇಷ್ಟು ದಿನ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಾಗಿ ಸರ್ಕಾರವನ್ನ ಮಾಡ್ತಾ ಇತ್ತು. ಕೊನೆಗೆ ಸರ್ಕಾರ ಬೀಳೋದಕ್ಕೆ ಪರೋಕ್ಷವಾಗಿ ಕಾಂಗ್ರೆಸ್ನ ಕೆಲ ಪ್ರಮುಖ ನಾಯಕರೇ ಕಾರಣ ಅಂತ ಹೇಳೋದು ಕೂಡ ಅವರಲ್ಲಿ ಇರುವಂತಹ ಭಾವನೆ. ಅದೇ ಕಾರಣಕ್ಕಾಗಿ ಅವರು ಸಾಕಷ್ಟು ಬೇಸರವನ್ನು ಕೂಡ ಮಾಡ್ಕೊಂಡಿದ್ರು. ಆದಾಗ್ಯೂ ಸಹಿತ ಬಿಜೆಪಿಗೆ ಅಧಿಕಾರ ಕೊಡಬಾರ್ದು, ನಾವೇ ಅಧಿಕಾರದಲ್ಲಿ ಇರಬೇಕು ಅಂತ ಒಂದು ಕಾರಣಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು. ಅದು ಸಾಧ್ಯ ಆಗ್ಲಿಲ್ಲ. ಕೊನೆಗೆ ಕಾಂಗ್ರೆಸ್ನವರಿಗೆ ಅವಕಾಶವನ್ನ ಮಾಡ್ಕೊಟ್ರು. ನೀವೇ ಮುಖ್ಯಮಂತ್ರಿಯಾಗಿ ನಿಮ್ದೇ ಸರ್ಕಾರವನ್ನ ನಡೆಸಿ, ನಾವು ಬಾಹ್ಯ ಬೆಂಬಲ ಕೊಡೋದಕ್ಕೂ ಸಿದ್ಧ. ನೀವು ಆದ್ರೆ ರೆಬೆಲ್ ಶಾಸಕರೇನಿದ್ದಾರೆ ಹೋದ್ರು ಅವ್ರನ್ನ ನೀವು ವಾಪಸ್ ಕರೆಸ್ಕೊಂಡು ನೀವು ಸರ್ಕಾರ ಮಾಡೋ ಜವಾಬ್ದಾರಿ ನಿಮ್ಮದು ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಈ ಮಾತನ್ನ ಕೇವಲ ರಾಜ್ಯ ನಾಯಕರಿಗೆ ಹೇಳಿದ್ದಲ್ಲ, ಸ್ವತಃ ದೇವೇಗೌಡ್ರೆ ಸೋನಿಯಾ ಗಾಂಧಿ ಅವರಿಗೆ ಕರೆ ಮಾಡಿ ಹೇಳ್ತಾರೆ, ನೀವು ಸರ್ಕಾರವನ್ನ ರಚನೆ ಮಾಡಿ, ನಿಮ್ದೇ ನೇತೃತ್ವದಲ್ಲಿ ಸರ್ಕಾರ ಆಗ್ಲಿ, ನಿಮ್ಮವರೇ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳ್ತಾರೆ. ನಾವು ಬಾಹ್ಯ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಸೋನಿಯಾ ಗಾಂಧಿ ಅವ್ರ ಕಡೆಯಿಂದ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಯಾವುದೇ ರೀತಿಯ ಒಂದು ಸ್ಪಂದನೆ ಸಿಗಲ್ಲ. ಇದಕ್ಕೆ 2 ದಿನ ವೇಟ್ ಮಾಡ್ತಾರೆ, ಏನಾದ್ರೂ ಉತ್ತರ ಸಿಗತ್ತಾ ನೀವು ಯೋಚನೆ ಮಾಡಿ ಹೇಳಿ ಅಂತ ಹೇಳಿ. ಆದ್ರೆ 2 ದಿನ ಆದ್ರೂ ಸಹಿತ ಇವರಿಗೆ ಯಾವುದೇ ಉತ್ತರ ಸಿಗ್ತಾ ಇಲ್ಲ. ಇಷ್ಟು ದಿನ ಸರ್ಕಾರ ಮಾಡುವಾಗ ಇವ್ರ ಜೊತೆಗೆ ದಿನಕ್ಕೆ 2 ಸರಿ ಫೋನ್ ಮಾಡ್ಲಿಕ್ಕೆ ಸಮಯ ಅವಕಾಶ ಇತ್ತು. ಆದ್ರೆ ಇಂಥ ಸಂದರ್ಭದಲ್ಲಿ ನೀವೇ ಸರ್ಕಾರ ಮಾಡಿ ಅಂತ ಸಲಹೆ ಕೊಟ್ಟರು ಸಹಿತ ಅದು ಸ್ಪಂದಿಸುವಂತ ಒಂದು ಮನೋಭಾವನೆ ಇವರಲ್ಲಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಕೆಂಡಾಮಂಡಲ ಆಗ್ತಾರೆ. ಅದೇ ಕಾರಣಕ್ಕಾಗಿ ಪ್ಲಾನ್ ಅನ್ನ ಚೇಂಜ್ ಮಾಡ್ತಾರೆ. ಬಿಜೆಪಿಗೆ ಬಾಹ್ಯ ಬೆಂಬಲ ಕೊಟ್ಟರೆ ನಮ್ಗೇನು ಸಮಸ್ಯೆ ಇಲ್ಲ, ನಮ್ಮ ಭಾಗದಲ್ಲಿ ಅಂದ್ರೆ ಜೆಡಿಎಸ್ ಇರೋ ಭಾಗದಲ್ಲಿ ಬಿಜೆಪಿ ಇಲ್ಲ, ಬಿಜೆಪಿ ಇರೋ ಭಾಗದಲ್ಲಿ ಜೆಡಿಎಸ್ ನ ಪ್ರಭಾವ ಕಡಿಮೆ ಇದೆ. ಈ ಕಾರಣಕ್ಕಾಗಿ ಪಕ್ಷ ಸಂಘಟನೆ ದೃಷ್ಟಿಯಲ್ಲೂ ಕೂಡ ಸಮಸ್ಯೆ ಆಗಲ್ಲ. ಸರ್ಕಾರದ ಜೊತೆ ಕೈ ಜೋಡಿಸಿದ್ರೆ ಅನುದಾನ ಕೂಡ ಕ್ಷೇತ್ರಗಳಿಗೆ ಬರುತ್ತೆ, ಹೆಚ್ಚಿನ ಅನುದಾನ ಸಿಗತ್ತೆ. ಇದರಿಂದ ಶಾಸಕರಿಗೂ ಕೂಡ ಅನುಕೂಲ ಆಗತ್ತೆ. ಈ ಒಂದು ಕಾರಣಕ್ಕಾಗಿ ಜೆಡಿಎಸ್ನವರು ಈಗ ಬಿಜೆಪಿಗೆ ಬಾಹ್ಯ ಬೆಂಬಲ ಕೊಡೋಣ ಅನ್ನೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಕಾಂಗ್ರೆಸ್ನ ನಡೆ. ಕಾಂಗ್ರೆಸ್ ಸರಿಯಾಗಿ ನಡ್ಕೊಂಡಿಲ್ಲ ಅಂತ ಒಂದು ಬೇಸರಕ್ಕಾಗಿ ಈ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಹೇಗಾದ್ರೂ ಅಧಿಕಾರ ಅಂತೂ ಹೋಗಿದೆ, ಅಧಿಕಾರ ಹೋದ ಮೇಲೂ ಸಹಿತ ಒಂದು ಅಧಿಕಾರವನ್ನ ಪರೋಕ್ಷವಾಗಿ ತೆಗೆದುಕೊಳ್ಳೋದಾದ್ರೆ ಬಾಹ್ಯ ಬೆಂಬಲ ಕೊಡೋದು, ಇದರಿಂದ ಪಕ್ಷಕ್ಕಂತೂ ಅನುಕೂಲ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಇಂಥ ಒಂದು ಪ್ಲಾನ್ ಅನ್ನ ದೇವೇಗೌಡರು ಮಾಡಿದ್ದಾರೆ. ಕಾಂಗ್ರೆಸ್ನ ಮೇಲಿನ ಆ ಒಂದು ಕೋಪತಾಪಕ್ಕಾಗಿ ಈ ಕಾರ್ಯನ ಮಾಡ್ಕೊಂಡಿದ್ದಾರೆ. ಆದ್ರೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಇದುವರೆಗೂ ಸಹಿತ ಸ್ಪಷ್ಟವಾಗಿ ಅದರ ಬಗ್ಗೆ ಚರ್ಚೆ ಆಗಿಲ್ಲ. ಇನ್ನು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಯ್ತು ಅಂದ್ರೆ ಮಾತುಕತೆ ಓಕೆ ಆದ್ರೆ ಬಿಜೆಪಿಗೆ ಜೆಡಿಎಸ್ ಬಾಹ್ಯ ಬೆಂಬಲವನ್ನ ಕೊಡುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ರೆಬೆಲ್ ಶಾಸಕರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಆ ಬಗ್ಗೆ ಕೂಡ ಚರ್ಚೆ ಆಗ್ಬೇಕಾಗಿದೆ. ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ಡೀಟೇಲ್ಸ್ಗಾಗಿ.